ಎಸ್ ಸರ್ ಹಾಗೆ ಸಂಪರ್ಕದಲ್ಲಿರಿ ಸರ್. ಶಮಿತಾ ಅವರೇ, ನಿಮ್ಮನ್ನು ಕೇಳಿದ್ರೆ ಎಲ್ಲ ಹಾಡುಗಳು ನಂಗೆ ಫೇವ್ರೆಟ್ ಅಂತೀರಾ, ಡೆಫಿನೆಟ್ಲಿ ಅಂತೀರಾ. ಒಂದು ಹಾಡು ಈ ಟೈಮ್ನಲ್ಲಿ ನೆನಪಿಸ್ಕೊಡೋದಾದ್ರೆ? ಕಲ್ಯಾಣ್ ಸರ್ ಅವರು ಹೇಳ್ತಾ ಇದ್ರಲ್ಲ ಹಾಗೆ ತಾಯಿ ಹೃದಯ ಅನ್ನೋವಂಥದ್ದು ಅವ್ರನ್ನ ಯಾರೇ ಮೀಟ್ ಮಾಡಲಿ ಅವ್ರನ್ನ ಮಾತಾಡಿಸಿ ಹೊರಟ ನಂತರ ಅವ್ರಿಗೊಂದು ಖುಷಿ, ಒಂದು ರೋಮಾಂಚನ, ಆ ಅಪ್ಪುಗೆ ಆ ಪ್ರೀತಿ ಅದನ್ನ ಅವ್ರು ಕೊಡ್ತಾ ಇದ್ರಲ್ಲ, ಆ ಥರದ ಗಾಯಕಿಯನ್ನು ನಾನು ನೋಡಿಲ್ಲ, ಪರ್ಸ್ನಲಿ ನಾನು ನೋಡಿಲ್ಲ. ಸೊ ಅವ್ರು ನಮ್ಮ ಅಮ್ಮ ಅಂತ ಇದ್ದೀವಲ್ಲ, ಅವ್ರು ಹಾಡಿರೋಂಥ ಈ ಹಾಡು ಕೂಡ ನಂಗೆ ಭಾಳ ಇಷ್ಟ. ಅದನ್ನು ಹಾಡೋ ಪ್ರಯತ್ನ ಮಾಡ್ತೀನಿ. ತಾಯಿಗೆ ಮಿಂಚಿದ ದೇವರಿಗಿಲ್ಲ ಎನ್ನುವರು ಎಲ್ಲ, ತಾಯಿಯ ಹಾಲಿನ ಅಮೃತವನ್ನು ಸವಿದವರೇ ಎಲ್ಲ, ಹೊನ್ನಿನ ಬೆಲೆಯ ಬಡವರಿಗಿಂತ ಬಲ್ಲವರಾರಿಲ್ಲ, ತಾಯಿಯ ಸರಿ ತಬ್ಬಲಿಗಿಂತ ಬಯಸುವರಾರಿಲ್ಲ, ಬಯಸುವರಾರಿಲ್ಲ. ಅಮ್ಮ 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 ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಅಮ್ಮ ಅಮ್ಮ. ಸೂಪರ್. ನಿಮಗೆ ಯಾವತ್ತಾದರೂ ಜಾನಕಮ್ಮ ಅವ್ರನ್ನ ಮೀಟ್ ಮಾಡೋದು, ಅವ್ರ ಎದುರುಗಡೆ ಹಾಡುವಂತಹ ಸೌಭಾಗ್ಯ ಸಿಕ್ಕಿತ್ತಾ? ಏನಂದ್ರು ಆ ದಿನಗಳು ನೆನಪು ಮಾಡ್ಕೊಳ್ಳೋದಾದ್ರೆ? ಖಂಡಿತ. ಅಂದರೆ ಆ ಅದೃಷ್ಟವಂತರ ಸಾಲಿನಲ್ಲಿ ನಾನು ಇದ್ದೀನಿ ಅನ್ನೋದೇ ನಮ್ಮ ಒಂದು ಸಾಧನೆ ಅಂತ ಅನ್ಸುತ್ತೆ. ಈ ಇಂಡಸ್ಟ್ರಿಗೆ ಬಂದಮೇಲೆ ಮೊದಲಿಗೆ ನಾನು ಅವ್ರನ್ನ ಭೇಟಿ ಮಾಡಿದ್ದು ಸುಮಾರು 25 ವರ್ಷಗಳ ಹಿಂದೆ. ಜಿ.ವಿ. ಅತ್ರಿ ಅವರು ದಿವಂಗತರಾಗಿದ್ದಾರೆ. ಅವರು ಮತ್ತು ಅವರ ಸಿಸ್ಟರ್ ಹೇಮಾ ಪ್ರಸಾದ್ ಅವರು ಒಂದು ಕಾರ್ಯಕ್ರಮ ಮಾಡಿದರು, ಸಂಗೀತ ಗಂಗಾ. ಅದರ ಚೀಫ್ ಗೆಸ್ಟ್ ಅಮ್ಮನೇ. ಬಂದಾಗ ಸಂಜೆ ಅವ್ರ ಹಾಡುಗಳನ್ನ ಹಾಡಬೇಕಾಗಿತ್ತು. ಬೆಳಿಗ್ಗೆ ಅವ್ರನ್ನ ಒಂಥರ ಮೀಟ್ ಆ್ಯಂಡ್ ಗ್ರೀಟ್ ಥರ ನಮ್ಮೆಲ್ಲ, ನಾನು ಅರ್ಚನಾ ಅವ್ರ ಪಲ್ಲವಿ ಎಲ್ಲ ಹೋಗಿದ್ವಿ. ಅವತ್ತು ಅವ್ರು ಅಪ್ಕೊಂಡ ರೀತಿ ಇದೆಯಲ್ಲ, ಅಂದರೆ ನಾವು ಯಾರೂ ಅಲ್ಲ, ಹೊಸಬ್ರು, ಹೊಸ ಸಿಂಗರ್ಸು ಆಗ್ತಾನೆ ಬಂದಿರೋರು, ಭಯದಲ್ಲಿ ನಾವು ಹೋಗಿರೋದು. ಈಗ ನಿಂತ್ಕೊಂಡಿದ್ವಿ ಫೋಟೋಗೆ, ಎಲ್ಲರಿಗೂ ಗೊತ್ತು ಅದು, ಅವ್ರು ಮೀಟ್ ಮಾಡಿರೋರಿಗೆಲ್ಲ ಗೊತ್ತಿರುತ್ತೆ. ಅವ್ರು ಹಿಂಗೆ ಬಾಚಿ ತಪ್ಕೊಂಡು ಫೋಟೋಗೆ ನಿಲ್ಸ್ಕೊಂಡ್ರು. ಆ ಒಂದು ಮೊಮೆಂಟನ್ನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಆ ಪ್ರೀತಿ ಇದೆಯಲ್ಲ ಅದು, ಅಂದರೆ ನೀವು ಯಾರು ಆಗಿರಿ, ಒಬ್ಬ ಫ್ಯಾನ್ ಆಗಿರಲಿ, ಅವ್ರನ್ನ ಅವರು ತೋರಿಸ್ತಾ ಇದ್ದಂಥ ಪ್ರೀತಿ ಮಮತೆ ಇದೆಯಲ್ಲ, ಅಲ್ಟಿಮೇಟ್ ಅದು ಫಸ್ಟು. ಆಮೇಲೆ ಆ ಪ್ರೋಗ್ರಾಮಲ್ಲೂ ಅವ್ರ ಮುಂದೆ ಹಾಡಿದ್ವಿ. ಆ್ಯಂಡ್ ಅದು ಹೊಗಳಿಕೆ ಇದೆಯಲ್ಲ, ನಾವು ಹೆಂಗೆ ಆಡಿರ್ತೀವಿ, ಎಲ್ಲ ಕೆಟ್ಟದಾಗೆ ಆಡಿರ್ತೀವಿ, ಅವರಷ್ಟು ಚೆನ್ನಾಗಂತೂ ಹಾಡಿರಲ್ಲ. ಆದರೆ ತುಂಬ ಚೆನ್ನಾಗಿ ಹಾಡ್ದಮ್ಮ, ತುಂಬ ಚೆನ್ನಾಗಿ ಹಾಡ್ದಪ್ಪ ಅಂತ ಹೇಳೋದಿದೆಯಲ್ಲ, ಆ ಚಿಕ್ಕವ್ರನ್ನ ಬೆಳೆಸೋ ರೀತಿ ಇದೆಯಲ್ಲ, ಅದ್ಭುತ. ಅದಾದ ನಂತರ ಅವ್ರ ಜೊತೆ ಊಟ ಮಾಡುವಂಥ ಸೌಭಾಗ್ಯ ಸಿಕ್ಕಿದೆ. ಹೇಮಾ ಪ್ರಸಾದ್ ಅವ್ರ ಮನೆಗೆ ಹೋಗಿದ್ವಿ, ನನ್ನ ಇಡೀ ಫ್ಯಾಮಿಲಿ ಹೋಗಿ, ಅವಾಗ ಪುಟ್ಟ ಮಕ್ಕಳು, ನಮ್ಮ ಮಗಳು, ಅವ್ರ ಹತ್ರ ಹಾಡಿಸಿ, ನೀನು ಹಾಡ್ತೀಯಾ, ಯಾವ ಸಾಂಗ್ ನನ್ನದು ಗೊತ್ತು ನಿನಗೆ, ಕೇಳಿದ್ಯಾ, ಗೊತ್ತಾ, ಈ ಥರ. ಅಂದರೆ ಪುಟ್ಟ ಮಗು ಥರ ಮುಗ್ಧವಾಗಿ ನಗೋದು, ಒಂಥರ ಸಂಕೋಚ ಭರಿತವಾದಂಥ ನಗು. ಹೀಗಿತ್ತು, ಹೀಗಾಯಿತು, ನನ್ನ ರೆಕಾರ್ಡಿಂಗ್ ಯಾವ ಥರ ಇರ್ತಿತ್ತು, ಈ ಥರ ಎಲ್ಲ ನಮ್ಗೆ 1000 ಕ್ವಶನ್ಸ್ ಇರುತ್ತೆ. ಅದಕ್ಕೆಲ್ಲ ಅವರು ಆನ್ಸರ್ ಮಾಡೋದಿರ್ಬೋದು, ವಾಯ್ಸ್ನ ಹೇಗೆ ಕಾಪಾಡ್ಕೋತೀರಾ, ಈ ಥರದ್ದೆಲ್ಲ ಇರುತ್ತಲ್ಲ. ಕರೆಕ್ಟ್. ಆ ಮುಗ್ಧವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದು ಯಾವುದೂ ಮರೆಯೋಕ್ಕಾಗಲ್ಲ. ನನ್ನ ಮಗಳಿಗೆ 100 ರೂಪಾಯಿ ಕೊಟ್ಟಿದ್ರು ಬಕ್ಷೀಸರ್ ಥರ. ಅದು ನಿಜವಾದ ತಾಯಿ. ಅದು ಅಂದರೆ ಆ ತಾಯಿ ಹೃದಯ ಅನ್ನೋದೇ ಅದಕ್ಕೆ ಅಂತ ಅನಿಸುತ್ತೆ. ಓಕೆ ರೈಟ್.